ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಔಟ್ಸೈಡ್ ಎಡ್ಸ್. ಇವತ್ತು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ವಿಶ್ವ ಮತ್ತು ಅಕ್ಷಯ್. ಹಾಯ್ ವಿಶ್ವ. ಹಾಯ್ ಬ್ರೋ. ಹಲೋ ಅಕ್ಷಯ್. ಹಾಯ್ ಹಲೋ. ನೋಡ್ತಿದ್ರ ಟೆಸ್ಟ್ ನಮಸ್ಕಾರ. ಮ್ಯಾಚು? ಓ, ಮಿಸ್ ನೋಡ್ತಿದೀವಪ್ಪ. ಮಾಡಕ್ಕಾಗತ್ತಾ? ನೋಡ್ತಾ ಇದ್ವಿ ಬೆಳಗ್ಗೆಯಿಂದ. ಕಂಪ್ಲೀಟ್ ಡಾಮಿನೇಷನ್ ಇವತ್ತು. ಫುಲ್ ಇಂಡಿಯಾ ಅಂತ, ಇಂಡಿಯಾ ಸೈಡ್ ಅಂತಾನೆ ಹ್ಮ್ ಹೇಳ್ಬೇಕು. ನಿನ್ನೆ ಅದು ಎರಡ್ ಕರೆಕ್ಟ್. ಸೆಷನ್ ಅವ್ರ ಕಡೆ ಹೋಗಿದ್ದು, ಸೀದಾ ಹ್ಮ್ 4 ಸೆಷನ್ ನಮ್ ಕಡೆ ಬಂದಿದ್ದು. ಅದೇ ಥರ್ಡ್ ಸೆಷನ್ ನಿನ್ನೆಯಿಂದ ಅದೇ 7 ವಿಕೆಟ್ಸ್ ಎಲ್ಲಿ ಬಿತ್ತು ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು. ಹ್ಮ್ ಹೌದು. ಬಟ್ ನಿನ್ನೆ ಬೂಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಲ್ಲ, ಏನ್ ಬೌಲಿಂಗ್ ಹ್ಮ್ ಅಂತ. ಆಮೇಲೆ ಇವತ್ತು KL ರಾಹುಲ್ ಮತ್ತೆ ಜೈಸ್ವಾಲ್ ಬ್ಯಾಟಿಂಗ್ ಅವಸಮ್ ಆಗಿತ್ತು. 2 ಸೆಷನ್ ಫುಲ್ ಇಂಡಿಯಾ ಕಡೆ. ಅದೇ ಒಂದ್ ಎರಡು ಚಾನ್ಸಸ್ ಜೈಸ್ವಾಲ್ ಹೋಗಿ ಬಿಟ್ರೆ. ಅಲ್ಲಿ ಸ್ಲೆಡ್ಜ್ ಮಾಡ್ತಿದ್ದಾನಲ್ಲ ಬ್ರೋ. ಹಾ, ಅದು ನೋಡ್ದೆ ವಿಡಿಯೋ. ಲಬುಷೇನ್ ಲಬುಷೇನ್ ಮತ್ತೆ ಸ್ಟಾರ್ಕ್ ನ ಸ್ಲೆಡ್ಜ್ ಮಾಡ್ತಾವನೆ ಜೈಸ್ವಾಲ್ ಹೋಗಿ. ಅದೇ ಖುಷಿ ಆಗ್ತಿದೆ, ಯಂಗ್ಸ್ಟರ್ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ. ಹ್ಮ್ ಹಾ, ಹೌದು. ಆದ್ರೆ ಇಂಡಿಯಾ ಆಸ್ಟ್ರೇಲಿಯಾ ಅಂದ್ರೆ ಇವೆಲ್ಲ ಇರ್ಬೇಕಪ್ಪ, ಅಂದ್ರೇನೆ ಮಜಾ ನೋಡಕ್. ಹೌದು, ಅದು ಹೌದು, ಅವ್ನು ನೋಡು, ನಿನ್ನೆ ಸ್ಟಾರ್ಟ್. 150 ಆಲ್ ಔಟ್ ಆಗಿದ್ದು. ಹ್ಮ್ ಇವತ್ತು ಹ್ಮ್ 150 0 ವಿಕೆಟ್ ಅಲ್ಲಿ ತಲುಪಿದ್ದೀವಿ. ಅದೇ ಸ್ಟಾರ್ಟ್ ಆಗಿದ್ದೇನೆ ಅವನು ಸಿರಾಜ್ ಇಂದ. ಹ್ಮ್ ಆಕ್ಚುಲಿ ಸ್ಟಾರ್ಟ್ ಮಾಡ್ದ ನಿನ್ನೆ. ಹರ್ಷಿತ್ ರಾಣಾಗೆ ಸ್ಲೋ ಬಾಲ್ ಹಾಕ್ತೀಯಾ, ನಿನ್ ಚೆನ್ನಾಗಿ ನಾನ್ ಫಾಸ್ಟ್ ಆಗ್ತೀನಿ ಅಂತ. ನಿಂಕು ಫಾಸ್ಟ್ ಆಗಿ ಆಡ್ತೀನಿ, ನಂಗೆ ಹಾ, ನೆನ್ಪಿರುತ್ತೆ ಅಂತ ಹೇಳ್ತಿದ್ದ. ಅದೇ ಅದೇ ಅವರು ಇದು IPL ಅಲ್ಲಿ ಮೇಟ್ಸ್ ಅಲ್ಲಪ್ಪ, ಟೀಮ್ ಮೇಟ್ಸ್. ಹಾ ಹೌದು, ಅವರಿಬ್ರು KKR ಅಂಡರ್ಸ್ಟ್ಯಾಂಡಿಂಗ್. ಹಾ, ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅದು. ಅದು ಸ್ಮೈಲಿಂಗ್ ಕರೆಕ್ಟ್. ಅಲ್ಲೇ ಇತ್ತು. ಇವಾಗ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಕಂಟಿನ್ಯೂ ಮಜಾ ಆಗಿ ಇನ್ನು ಇರುತ್ತೆ ಪ್ಯಾಟ್ ನಾಲ್ಕು ಕಮಿನ್ಸ್ ಲಿಸ್ಟ್. ಹ್ಮ್ ಪ್ಯಾಟ್ ಕಮಿನ್ಸ್ ನೋಡೋ ಇವತ್ತು ಎಷ್ಟು ಕೋಪ ಮಾಡ್ಕೋತಿದ್ದ ಅಂತ. ಹ್ಮ್ ರನ್ ಔಟ್ ಅವನು ಫುಲ್ ತಗೋಬೇಕಾದ್ರೆ ಅಂತ ಎಲ್ಲ. ಮುಖ ಊದಿಸ್ಕೊಂಡ್ ಬರ್ತಿದ್ದ. ಹ್ಮ್ ಅವನ್ ಫ್ರಸ್ಟ್ರೇಟ್ ಆಗೋಗಿದ್ದ. ವಿಕೆಟ್ಸ್ ಬೀಳ್ತಾ ಇಲ್ಲ, ಹ್ಮ್ ರನ್ಸ್ ಒಂದ್ ಕಡೆ ರನ್ಸ್ ಮಾತ್ರ ಕಂಟ್ರೋಲ್ ಮಾಡ್ತಾ ಇದಾರೆ ಅಷ್ಟೇ. ಹ್ಮ್ ಅದನ್ನು ಮಾರ್ಷ್ ಸಾಟನ್ ಎಕ್ಸ್ಟೆಂಟ್. ಕಮಿನ್ಸ್ ಡಿಸ್ಕಸ್ ಮಾಡ್ತಾನೆ ಇದಾರೆ, ಏನ್ ಮಾಡೋದು. ಏನ್ ಫೀಲ್ಡ್ ಸೆಟಪ್ ನೇತನ್ ಮಾಡಿದ್ರು ಲೈ ವಿಕೆಟ್ ಬರ್ತಿಲ್ಲ. ನೇತನ್ ಲಯನ ಅರ್ಧ ಕ್ಯಾಪ್ಟನ್ಸಿ ಮಾಡ್ತಿದ್ದೆ ಅನ್ಸ್ತಿತ್ತು. ಹಾ ಹೌದು. ಅಲ್ಲಿ ಸ್ಲಿಪ್ ಇದು ಗಲ್ಲಿ ಹತ್ರ ನಿಂತ್ಕೊಂಡು ಹ್ಮ್ ನೇತನ್ ಲಯನ್ದು ಟ್ರಾವಿಸ್ ಅರ್ಧ ಹೆಡ್ ಬ್ರೋ, ಇತ್ತು. ಟ್ರಾವಿಸ್ ಹೆಡ್ ತರಾನೇ ಕಾಣ್ಲಿಲ್ಲ ಇವತ್ತು. ಅವನ್ಗೂ ಬ್ರೋ, ಇನ್ನೂ ಗೊತ್ತಾಗ್ತಿಲ್ಲ. ನಿಮ್ಗೆಲ್ಲ ಅನ್ಸಲ್ವಾ ವಿರಾಟ್ ಕೊಹ್ಲಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಟೆಸ್ಟ್ ಕ್ಯಾಪ್ಟನ್ಸಿ ಮಾತ್ರ ಅಂತ? ಇವಾಗ ಹೌದು, ಮಿಸ್ ಫುಲ್ ಮಾಡ್ಕೋತೀವಿ. ಫುಲ್ ವಿರಾಟೆ ಲೀಡ್ ಮಾಡ್ತಿದ್ದಲ್ಲ, ಹಡಲ್ ಆಗ್ಲಿ, ಗ್ರೌಂಡ್ ಅಲ್ಲಿ ಫೀಲ್ಡ್ ಸೆಟ್ಟಿಂಗು ಎಲ್ಲ. ಹ್ಮ್ ಒಂದ್ ಬಾಲ್ ನೋಡ್ದ ಮೊನ್ನೆ, ಒಂದ್ 4 ಹೋಗಿದ ತಕ್ಷಣ ಫುಲ್ ಬ್ಲಾಕ್ ಮಾಡ್ಬಿಟ್ರಿ ಸೈಡು. ಹೌದೌದೌದು. ಫೀಲ್ಡ್ ಸೆಟ್ ಸಕ್ಕದಾಗಿ ನಿಲ್ಲಿಸ್ತಾರೆ ವಿರಾಟ್ ಹ್ಮ್ ಸರಿ ಕಂಪೇರ್ ಬ್ರೋ, ಟು. ಇವತ್ತಿನ ಟಾಪಿಕ್ ಬರೋದವ. ಒಂದ್ ಎಕ್ಸೈಟಿಂಗ್ ಟಾಪಿಕ್ ಆದ್ರೆ ಇನ್ನೊಂದ್ ಎಕ್ಸೈಟಿಂಗ್ ಟಾಪಿಕ್ ನಾಳೆ IPL ಆಕ್ಷನ್ 2025. ಎಷ್ಟು ಎಕ್ಸೈಟೆಡ್ ಎಕ್ಸೈಟ್ ಆಗಿದ್ದೀರಾ? ಆಗಿದ್ದೀರಾ? ನಾನು ನಾನು ಎಕ್ಸೈಟೆಡ್. ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರೋದು ಪಂಜಾಬ್ ಮತ್ತೆ RCB ಪಿಕ್ಸ್ ಆಕ್ಚುಲಿ. ಯಾಕಂದ್ರೆ ಪರ್ಸ್ ಜಾಸ್ತಿ ಇದೆ ಅವ್ರ ಹತ್ರ. ಆಮೇಲೆ ಹ್ಮ್ ಜಾಸ್ತಿ ಟೀಮ್ ಫಿಲ್ ಮಾಡ್ಬೇಕಾಗಿರೋದು ಇವ್ರಿಬ್ರೆ. ಹೌದು. ಹ್ಮ್ ಹ್ಮ್ ಇವಾಗ ಇವರಿಬ್ರು ಟೀಮ್ ನ. ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ ಯಾವ್ದು ಸ್ಟಾರ್ಟ್ ಆಗಿಲ್ಲ ಕಂಪ್ಲೀಟ್ ಆಗಿ. ಬಟ್ ಒಂದ್ ರೇಂಜ್ ಇರೋದಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತೆ KKR. KKR ಹೌದು. 6 ಪ್ಲೇಯರ್ಸ್ ನ ರಿಟೈನ್ ಮಾಡಿರೋದಲ್ಲ, ಮುಂಬೈ 5 ಮಾಡಿದ್ದಾರೆ, KKR 6 ಹ್ಮ್ ರಿಟೈನ್ ಮಾಡಿದ್ದಾರೆ. ಆದ್ರೂ ಮುಂಬೈಯಲ್ಲಿ ಆರಾರು. ಇಂಡಿಯನ್ ಕೋರ್ ಸೆಟ್. ಇಂಡಿಯನ್ ಕೋಚ್. ಬಾಲಿಂಗ್ ಅಲ್ಲಿ ಆಲ್ರೌಂಡರ್ ಅಲ್ಲಿ ಹಾರ್ದಿಕ್ ಪಾಂಡ್ಯ, ಹ್ಮ್ ಬ್ಯಾಟ್ಸ್ಮನ್ ಅಲ್ಲಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಮತ್ತೆ ತಿಲಕ್ ವರ್ಮಾ. ಇಂಡಿಯನ್ ಕೋರ್ ಅಂತ ಸೆಟ್ ಆಗಿದೆ. ಹೌದು ಹೌದು. ಹೌದೌದು. ಸೊ ಇವಾಗ 5 ಟೈಮ್ ಚಾಂಪಿಯನ್ಸ್ ಅವರಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ. ಹೌದು. ಸೊ ಇವಾಗ ಮುಂಬೈ ಇಂಡಿಯನ್ಸ್ ಫಿಲ್ ಮಾಡ್ಬೇಕಾಗಿರೋದು ಯಾರನ್ನ ಅಂದ್ರೆ ಒಬ್ಬ ಸ್ಪಿನ್ನರ್, ಮೇನ್ ಸ್ಪಿನ್ನರ್ ಬೇಕು ಅವ್ರ ಕಡೆ. ಹೌದು. ನಂಗನ್ಸುತ್ತೆ ನೀವ್ ಅವರು ಯಾರು ಯುಜವೇಂದ್ರ ಚಹಲ್ಗೆ ಹೋಗ್ತಾರೆ. ಔಟ್ ಆಫ್ ಔಟ್ ಚಹಲ್ ಆಫ್ ಹೋಗ್ಬೋದು, ಬಟ್ ಹತ್ರ ಇರೋದು 45 crore ಪರ್ಸ್. ಹ್ಮ್ ಅದು ಅದು ಇವಾಗ ಮೈನ್ ಮ್ಯಾಟರ್. 45 crore ಅಲ್ಲಿ ಅವ್ರ RTM ಯೂಸ್ ಮಾಡ್ಬೇಕಂದ್ರೆ ಇಶಾನ್ ಕಿಶನ್ ಯೂಸ್ ಮಾಡಕ್ಕಾಗಲ್ಲ. ದೇ ಕ್ಯಾನ್ ಓನ್ಲಿ ಯೂಸ್ ಫಾರ್ ಅನ್ಕ್ಯಾಪ್ ಪ್ಲೇಯರ್ RTM ನ. ಹ್ಮ್ ಓಕೆ. ಒಂದ್ RTM ಅವ್ರ ಅನ್ಕ್ಯಾಪ್ ಪ್ಲೇಯರ್ಸ್ಗೆ ಯೂಸ್ ಮಾಡ್ಬೇಕು. ಬೇರೆ ವಿಕೆಟ್ ಸೊ ಕೀಪರ್ ಇಲ್ಲ ಪಿಯೂಷ್ ಅಲ್ಲ ಚಾವ್ಲಾ ಕಡೆ ಮುಂಬೈಯಲ್ಲಿ. ನೋಡ್ತೀರಾ? ಪಿಯೂಷ್ ಚಾವ್ಲಾ ಕಡೆ ನೋಡ್ತೀರಾ? ಪಿಯೂಷ್ ಇಲ್ಲ ಚಾವ್ಲಾ ಸುಮನ್, ಇಲ್ಲ. ಮುಂಬೈಲಿ ಬೇರೆ ವಿಕೆಟ್ ಕೀಪರ್ ಇಲ್ಲ ತಾನೆ, ವಿಷ್ಣು ವಿನೋದ್ ಬಿಟ್ಟು. ಇಲ್ಲ ವಿಷ್ಣು ಇಲ್ಲ ವಿನೋದ್ ಇಲ್ಲ. ತಾನೇ ಇನ್ನೊಬ್ಬ ಇರೋದು ವಿಕೆಟ್ ಕೀಪರ್ ಮುಂಬೈಲಿ. ಅದೇ ಬಿಟ್ಟಿರೋದ್ರಲ್ಲಿ. ಹಾ, ಅದೇ ಅವನು ಬಿಟ್ಟಿದ್ದಾರೆ, ಇನ್ ಯಾರು ಇಲ್ವೇ ಇಲ್ಲ. ಅದೇ ಇಶಾನ್ ಕಿಶನ್ ಇದ್ರು ತಗೊಳಕ್ ಆಗಲ್ಲ. ಅಂದ್ರೆ RTM ಅಲ್ಲಿ ತಗೊಳಕ್ ಆಗಲ್ಲ, ಬಿಡ್ ಮಾಡಿ ತಗೋಬಹುದು.
ಮತ್ ಡಿಕಾಕಿಗೆ ವಿಕೆಟ್ ತಿರ್ಗಾ ಕೀಪರ್ ಬೇಕೇ ಹೋಗ್ತಾರೆ ಬೇಕಲ್ಲ. ಅನ್ಸುತ್ತಾ? ಡಿಕಾಕಿಗೆ ತಿರ್ಗಾ ಹೋಗ್ತಾರ? ಡಿಕಾಕಿಗೆ ಮೋಸ್ಟ್ ಪ್ರಾಬಬ್ಲಿ ಹೋಗ್ಬೋದು, ಯಾಕಂದ್ರೆ ಇವಾಗ ಇರೋ ವಿಕೆಟ್ ಕೀಪರ್ ಅಲ್ಲಿ ಸ್ವಲ್ಪ ಕಮ್ಮಿ ಸಿಗೋದಂದ್ರೆ ಡಿಕಾಕ್ ಅನ್ಸ್ತಾ ಇದೆ. ಹ್ಮ್ ಯಾಕಂದ್ರೆ ಸಾಲ್ಟ್ ಕಮ್ಮಿಗೆ ಹೋಗಲ್ಲ, ಬಟ್ಲರ್ ಕಮ್ಮಿಗೆ ಬಟ್ಲರ್. ಹೋಗಲ್ಲ, ರಾಹುಲ್ ಕಮ್ಮಿಗೆ ಹೋಗಲ್ಲ, ಇಶಾನ್ ಕಮ್ಮಿಗೆ ಹೋಗಲ್ಲ, ಪಂತು ಕಮ್ಮಿಗೆ ಹೋಗೋದೇ ಇಲ್ಲ. ಹ್ಮ್ ಸೊ ಇದ್ದಿದ್ರಲ್ಲಿ ಬೆಸ್ಟ್ ಬೈ ಅಂದ್ರೆ ಸ್ವಲ್ಪ ಕಮ್ಮಿಗೆ ಸಿಗಂದ್ರೆ ಪ್ರಾಬಬ್ಲಿ ಡಿಕಾಕ್. ಬಟ್ ಇವ್ರು ಡಿಕಾಕಿಗೆ ಹೋದ್ರೆ ಎಷ್ಟು ಓವರ್ಸೀಸ್ ಸ್ಲಾಟ್ ಫಿಲ್ ಆಗುತ್ತೆ ಇವ್ರದ್ದು ಈಗ ಸದ್ಯಕ್ಕೆ? ಒಂದೇ ಅಲ್ಲ, ಲೈಕ್ ಅವ್ರು ಇವಾಗ ರಿಟರ್ನ್ ಇವಾಗ ಮಾಡಿರೋ ಇಂಡಿಯನ್ ಎಲ್ಲ ಇಂಡಿಯನ್ಸ್. ಇಂಡಿಯನ್ ಕೋಚ್ ಸ್ಟ್ರಾಂಗ್ ಇರೋದ್ರಿಂದ ದೇ ಕ್ಯಾನ್ ಬಿಡ್ ಫಾರ್ 8 ಓವರ್ಸೀಸ್ ಪ್ಲೇಯರ್ ಇನ್ನ. 8 ಓವರ್ಸಿಯಲ್ಲಿ ಓಕೆ, ಯಾರ್ಯಾರು ಹೋಗ್ಬೋದು ಅನ್ಸುತ್ತೆ ನನಗೆ? ಡಿಕಾಕ್ ತಿರ್ಗಾ ವಾಪಸ್ ಎಂಐಗೆ ಹೋಗ್ತಾರೆ ಅನ್ಸುತ್ತೆ, ಯಾಕಂದ್ರೆ ಜೈವರ್ಧನ್ ತಿರ್ಗಾ ಹೆಡ್ ಕೋಚ್ ಆಗಿ ಬಂದಿರೋದ್ರಿಂದ. ಆಮೇಲೆ ಕೊಯೆಟ್ಸಿ ಅಗೈನ್ ಮೇ ಗೋ ಫಾರ್ MI. ಕೋಚಿಯಾ? ಹಾ ಇವಾಗ ನಡೀತಿರೋ ಅದೇ ಈ ಸತಿ ಲಾಸ್ಟ್ ಟೈಮ್ ಅಷ್ಟು ಕಮ್ಮಿಗಂತೂ ಸಿಗೋ ಡೌಟು. ಹ್ಮ್ ಬ್ಯಾಟಿಂಗ್ ಅಲ್ಲೂ 1-2 6 ಹೊಡಿಬೋದು ಅಂತ ತೋರಿಸಿದಾರೆ ಮೊನ್ನೆ. ಹೌದೌದು. ಹ್ಮ್ ಫಸ್ಟ್ ಮಾರ್ಕಿ ಪ್ಲೇಯರ್ಸ್ ಡಿಸ್ಕಷನ್ ಬರೋಣ. ಹ್ಮ್. ನಿನ್ಗೆ ಏನ್ ಅನ್ಸುತ್ತೆ, ಯಾರು IS ಹೋಗ್ಬೋದು, ಆಮೇಲೆ ಯಾವ ಟೀಮ್ ಹೋಗ್ಬೋದು? ನನ್ ಪ್ರಕಾರ ರಿಷಬ್ ಪಂತ್ ಹೋಗ್ಬೋದು ಹೈಯೆಸ್ಟ್ ಇಂಡಿಯಾದಲ್ಲಿ, ಇಂಡಿಯನ್ ಬ್ಯಾಟ್ಸ್ಮನ್ ಅಲ್ಲಿ. ಹಾ ಹ್ಮ್. ನಿನಗೆ ಸುಮಂತ್? ಅದೇ ರಿಷಬ್ ಪಂತ್ ನೋ ಬ್ರೈನರ್ ಅನ್ಸ್ತಾ ಇದೆ ಸದ್ಯದ ಪರಿಸ್ಥಿತಿ ನೋಡ್ತಿದ್ರೆ. ಹಾ ಹ್ಮ್ ರಿಷಬ್ ಫಸ್ಟ್ ಪಂತ್ ಸೆಟ್ ಸೆಕೆಂಡ್. ಫಾರಿನ್ ಪ್ಲೇಯರ್. ಸೊ ಫಸ್ಟ್ ಸೆಟ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಹಾ ಫಸ್ಟ್ ಹೆಸರು ಜಾಸ್ ಬಟ್ಲರ್ ಇದೆ. ಜಾಸ್ ದ ಬಾಸ್. ಜಾಸ್ ಬಟ್ಲರ್ ಜಾಸ್ ದ ಬಾಸ್. ನನ್ಗೆ RCB ಅವರು ನೋಡ್ತಾರೆ, ಓಪನರ್ ನೋಡ್ಬೋದು. ಬಟ್ ಅದೇ ಅವನು ಡಿಪೆಂಡ್ಸ್ ಇವಾಗ ಅವ್ರು ಯಾವ ಟೈಮಲ್ಲಿ ಬರ್ತಾರೆ ಆಪ್ಷನ್ ಅಲ್ಲಿ, ಅಂದ್ರೆ ಪಿಕ್ ಮಾಡುವಾಗ ಯಾವ ಟೈಮಲ್ಲಿ ಬರ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಹೌದೌದು. ಸೊ ಇವಾಗ ನಾವು ಫಸ್ಟ್ ಸೆಟ್ ಅಲ್ಲಿ ನೋಡ್ತಾ ಇದ್ರೆ ಬಟ್ಲರ್, ಅಯ್ಯರ್, ಪಂತ್, ರಬಾಡಾ, ಹರ್ಷದೀಪ್, ಸ್ಟಾರ್ಕ್, ಹ್ಮ್ 3 ಜನ ಫಾಸ್ಟ್ ಬೌಲರ್, 2 ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್, ಒಬ್ಬ ಪ್ಯೂರ್ ಬ್ಯಾಟ್ಸ್ಮನ್. ಹೌದು. ಸೊ ಫಸ್ಟ್ ಜಾಸ್ ಬಟ್ಲರ್ ನ ನೋಡ್ತಾ ಇದ್ರೆ ಇವಾಗ ವಿಕೆಟ್ ಕೀಪರ್ ಇರೋದಂದ್ರೆ ನೋಡಕ್ ಹೋದ್ರೆ ಚೆನ್ನೈಗೆ MS ಧೋನಿ. ಹ್ಮ್ ಆಮೇಲೆ ಬೇರೆ ಇನ್ಯಾವ ಟೀಮ್ ಅಲ್ಲಿ ಇದಾರೆ ವಿಕೆಟ್ ಕೀಪರ್ ಆಲ್ರೆಡಿ? ಹೈದರಾಬಾದ್ ಕ್ಲಸಿನ್. ಕ್ಲಾಸನ್. ಹೈದರಾಬಾದ್ ಇದಾರೆ. ಕ್ಲಾಸನ್ ಆಮೇಲೆ ಇವರು KKR ಅಲ್ಲಿ ಇದ್ದಾನೆ ಅನ್ಸುತ್ತಲ್ಲ. ಓಕೆ, ಸಾಲ್ಟ್ ಇಲ್ಲಿ ಮಾಡ್ತಾ ಇದ್ದ. ಇಲ್ಲ ಇಲ್ಲ KKR ಸಾಲ್ಟ್ ಇದ್ದಾರೆ. ಇಲ್ಲ. ಸಾಲ್ಟ್ ಇನ್ನೊಬ್ರು ಇಲ್ಲ. ಇದಾರದು ಅಫ್ಘಾನಿಸ್ತಾನ್ ಪ್ಲೇಯರ್ ಒಬ್ಬ. ಇಲ್ಲ ಇಲ್ಲ ಗುರ್ಬಾಸ್ ನ ರಿಟೈನ್ ಮಾಡಿಲ್ಲಲ್ಲ ಅವರು? ಇಲ್ಲ ಮಾಡಿಲ್ಲ. ಓಕೆ, ರಿಟೈನ್ ಮಾಡಿಲ್ಲ ಅವ್ರು. ಸೊ ಇವಾಗ ನೆಕ್ಸ್ಟ್ RR ಅಲ್ಲಿ ಸಂಜು ಸ್ಯಾಮ್ಸನ್. ಹ್ಮ್ ಹಾ ಸದ್ಯಕ್ಕೆ ಈ 3 ಟೀಮ್ ಬಿಟ್ರೆ ಇನ್ನೆಲ್ಲ ಟೀಮ್ಗೂ ವಿಕೆಟ್ ಕೀಪರ್ ಅವಶ್ಯಕತೆ ಇದೆ. ಇಲ್ಲ ಇಲ್ಲ, ಆಮೇಲೆ LSG ಅಲ್ಲಿ ನಿಕೋಲಸ್ ಪೂರನ್ ಇದ್ದಾನೆ. ಹ್ಮ್ ಯಾ ಹೌದು. ಹ್ಮ್ ಸೊ ಸೊ ನಾನು 4 ಟೀಮ್ ಬಿಟ್ಬಿಡೋಣ. ಇನ್ನ ಆರ್ ಟೀಮ್ ಅಲ್ಲಿ ಇವರಿಗೆ ಹೋಗೋರು ಮೋಸ್ಟ್ಲಿ ಮತ್ತೆ ರಾಜಸ್ಥಾನ್ ಹೋಗೋ ಚಾನ್ಸಸ್ ಇದೆ. ಅಂದ್ರೆ ಒಂದ್ ಲೆವೆಲ್ ತನಕ ಬಿಡ್ ಮಾಡ್ಬೋದು. ಎಷ್ಟಿದೆ ರಾಜಸ್ಥಾನ್ ಪರ್ಸ್ ಎಷ್ಟಿದೆ? ರಾಜಸ್ಥಾನ್ ಅದೇ 6 ಪ್ಲೇಯರ್ ರಿಟೈನ್ ಮಾಡಿರೋದ್ರಿಂದ ಐ ಥಿಂಕ್ 45 to 46 ಹತ್ರ ಇರುತ್ತೆ. ಓಕೆ, ಹಂಗಾದ್ರೆ ರಾಜಸ್ಥಾನ್ ಹೋಗ್ಬಿಟ್ಟು ಡೌಟು. ಅದೇ ನಾನ್ ಒಂದ್ ರೇಂಜ್ ನಾನು 10 crore ತನಕ ಬಿಡ್ ಮಾಡೋ ಚಾನ್ಸಸ್ ಇದೆ. ಯಾಕಂದ್ರೆ ರಾಜಸ್ಥಾನ್ ಚೆನ್ನಾಗಿ ಆಡಿದ್ದಾರೆ ಇವರು, ತುಂಬಾ ವರ್ಷದಿಂದ ಹೌದು. ಆಡ್ಕೊಂಡ್ ಬಂದಿದ್ದಾರೆ. ಹ್ಮ್ ಬ್ರೋ, ಮತ್ತೆ ಅವ್ರು RCB ಯಾಕೆ ಬಿಡ್ಬೇಕಿತ್ತು ಹೇಳು? ಬಟ್ಲರ್ನ ಯಾಕೆ ಬಿಟ್ರು ಹೇಳು ಅವರು? ಲಾಸ್ಟ್ ಅದೇ ಸೀಸನ್ ಪರ್ಫಾರ್ಮೆನ್ಸ್ ಮೇಲೆ. ಸಂಜು ಸ್ಯಾಮ್ಸನ್ ಆಲ್ರೆಡಿ ಇರೋದ್ರಿಂದ ಒಬ್ಬ ವಿಕೆಟ್ ಕೀಪರ್ ಅವಶ್ಯಕತೆ. ಇವರು ಹೆಟ್ಮ್ಯಾನ್ ನ ರಿಟೈನ್ ಮಾಡಿದಾರಲ್ಲ, ಹ್ಮ್ ಅದಕ್ಕೆ ಆಮೇಲೆ ಆದ್ರೆ ಓವರ್ಸೀಸ್ ನಿನಗೆ ಸ್ಲಾಟ್ ಕೂಡ ಬಟ್ಲರ್ನ RCB ತಗೊಂತಾರೆ. ಅವರು ಟ್ರೈ ಮಾಡ್ಬೋದಾ? ಅದೇ ಇವಾಗ ರಾಹುಲ್ ಫಸ್ಟ್ ಬಂದ್ರೆ, ರಾಹುಲ್ ಏನಾದ್ರು ತಗೊಂಡ್ರೆ ಅಕಸ್ಮಾತ್ ಬಟ್ಲರ್ ಹೋಗೋದ್ ಡೌಟ್. ಇಲ್ಲ ಇಲ್ಲ ಸುಮಂತ್, ಹ್ಮ್ ಫಸ್ಟ್ ಒಂದು ಕ್ಲಾರಿಫೈ ಏನಂದ್ರೆ, ಫಸ್ಟ್ ಸೆಟ್ 1 ಮಾತ್ರ ಬರುತ್ತೆ. ಇವ್ರು ಇಷ್ಟು ಜನ, ಇವ್ರು ಇನ್ ಹಾ ಕೇಸ್ ಹೌದು, ರಾಹುಲ್ ಸೆಟ್. ಹಾ ದಿನೇಶ್ ಕಾರ್ತಿಕ್ ಅವ್ರ ಏನಾದ್ರು ಬಟ್ಲರ್ ಬೇಕೇ ಬೇಕು ಅಂತ ಹೋದ್ರೆ ಅವ್ರು ರಾಹುಲ್ನ ತಗೊಳಲ್ಲ, ಯಾಕಂದ್ರೆ ಬಟ್ಲರ್ ಕ್ಯಾಪ್ಟನ್ಸಿನೂ ಮಾಡ್ತಾರೆ. ಅದೇ ಸೊ ಆಮೇಲೆ ಬಟ್ಲರ್ಗೆ ಮೋಸ್ಟ್ ಪ್ರಾಬಬ್ಲಿ ಮುಂಬೈ ಅವರು ಲೈಕ್ 15 crore ತನಕ ಹೋಗ್ಬೋದು ಅನ್ಸ್ತಾ ಇದೆ. ಹ್ಮ್
ಮುಂಬೈ ಇಂಡಿಯನ್ಸ್ ವಿಲ್ ಬಿ ಇನ್ ಕಂಟೆನ್ಷನ್ ಫಾರ್ ಬಟ್ಲರ್. ಸೊ ಬಟ್ಲರ್ಗೆ ಎಷ್ಟು ಕೊಡ್ತೀಯಪ್ಪ ನೀನ್ RCB ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ? RCB ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಾಟ್ ಮೋರ್ ದೆನ್ 15. ನಾನು 15. ನಾನು ಅರೌಂಡ್ 12.5. ಅದೇ ವಿತಿನ್ 15 ಒಳಗಡೆ ಹೋಗ್ಬೋದು. ಈ ಸತಿ DKನೇ ಅಲ್ಲ ಮೇನು. ಹ್ಮ್ ಸೊ ಅವರು DK. ನೋಡಿರ್ತಾರೆ ಎಲ್ಲಾ ಪ್ಲೇಯರ್ಸ್ ಹತ್ರದಿಂದ, ವಿಕೆಟ್ ಕೀಪರ್ಸ್ ಅಂತೂ ತುಂಬಾ ಹತ್ರದಿಂದ ನೋಡಿರ್ತಾರೆ. ಕರೆಕ್ಟ್. ಆಮೇಲೆ ಇವರು ಓಪನಿಂಗ್ ಕೂಡ ಓಪನಿಂಗು, ಆಮೇಲೆ ಬೌನ್ಸಿ ವಿಕೆಟ್ ಆಗಿರ್ಬೋದು. ಪಂತ್ನ ನೋಡಕ್ ಹೋದ್ರೆ ಇಲ್ ಕಮ್ ಅಟ್ ಸಮ್ 3 or 4. ಮೋಸ್ಟ್ ಪ್ರಾಬಬ್ಲಿ 4. ಸೊ ಅಲ್ಲಿ ಇವಾಗ ಜೊತೆ ಓಪನ್ ಮಾಡಕ್ಕೆ ಒಬ್ಬ ಬ್ಯಾಟ್ಸ್ಮನ್, ಒಳ್ಳೆ ಬ್ಯಾಟ್ಸ್ಮನ್ ಬೇಕಂದ್ರೆ ಬಟ್ಲರ್ ಆಗಿರ್ಬೋದು. ಆಮೇಲೆ IPL ಅಲ್ಲಿ ನೋಡಿದ್ರೆ ವಿರಾಟ್ ಗಿನ್ನ ಸ್ವಲ್ಪ ಕಮ್ಮಿ ಸೆಂಚುರಿ ಅಷ್ಟೇ, ಲೈಕ್ 5 ಸೆಂಚುರಿ ಏನೋ ಇದೆ ಅಲ್ಲ ಬಟ್ಲರ್ದು. ಹೌದು 7 ಒಂದೇ ಸೀಸನ್ ಅಲ್ಲಿ 5 ಅನ್ಸುತ್ತೆ. ಅದೇ ಮೊನ್ನೆ ಹೋದ್ ಸೀಸನ್, ಲಾಸ್ಟ್ ಬಿಫೋರ್ ಸೀಸನ್ ಅಲ್ಲ, ಲಾಸ್ಟ್ ಬಿಫೋರ್. ಎಲ್ಲ ಸೀಸನ್ ಇಲ್ಲ. ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಬಂದಿದ್ದಾರೆ. ಸೀಸನ್ ಅಲ್ಲೇ 2 ಬಂದೈತೆ. 6 ಏನೋ ಇದೆ ಅನ್ಸುತ್ತೆ. ಅದೇ ಎಲ್ಲ ಸೀಸನ್ ಅಲ್ಲಿ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡ್ ಬಂದಿರೋದ್ರಿಂದಾನೇ ಐ ಥಿಂಕ್ 15 ವಿತಿನ್ 15 ಹೋಗ್ಬೋದು ಇವರು. ಹೌದು. ಅದು ಫಸ್ಟ್ ಸೆಟ್ ಅಲ್ಲೇ ಇರೋದ್ರಿಂದ ಎಲ್ಲಾ ಟೀಮ್ ಹತ್ರ ಪರ್ಸ್ ಇರುತ್ತೆ ಆ ಟೀಮಲ್ಲಿ. ಸೊ ಹೋಗ್ಬೋದು ಒಂದು 15 ಹತ್ರ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಬಂದ್ಬಿಡೋಣ. ಶ್ರೇಯಸ್ ಅಯ್ಯರ್ ನೋ ಡೌಟ್ ಡೆಲ್ಲಿ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಅನ್ಸ್ತಾ ಇದೆ, ಯಾಕಂದ್ರೆ ಅವ್ರು ಪಂತ್ನ ಬಿಟ್ಟಿದ್ದಾರೆ. ದೇ ಆರ್ ಆಲ್ಸೋ ಇನ್ ಸರ್ಚ್ ಆಫ್ ಅ ಕ್ಯಾಪ್ಟನ್. ಸೊ ಮೇ ಬಿ ಅಯ್ಯರ್ ವಿಲ್ ಗೋ ಅಗೈನ್ ಟು ಹಿಸ್ ಓಲ್ಡ್ ಟೀಮ್. ಇಲ್ಲಾಂದ್ರೆ ಈಗ ಹರ್ಷದೀಪ್ ಲಾಸ್ಟ್ ಸೀಸನ್ ಎಷ್ಟು ಹೋಗಿದ್ರು ಅವರು? ಎಷ್ಟು ಸ್ಯಾಲರಿ ಇತ್ತು ಅವ್ರಿಗೆ? 10 ಅನ್ಸುತ್ತೆ. ಲಾಸ್ಟ್ ಸೀಸನ್ ವಿತಿನ್ 10, 7 to 8 ಏನೋ ಇತ್ತು ಅನ್ಸುತ್ತೆ. 10. ಓಕೆ. ಇವರು ಡೆಲ್ಲಿದು ಬ್ಯಾಟಿಂಗ್, ಐ ಮೀನ್ ಬೌಲಿಂಗ್ ಯಾವ ತರ ಇದೆ? ಸಾರ್ಟೆಡ್ ಔಟ್ ಇದೆಯಾ? ಇಲ್ಲ ಬೌಲಿಂಗ್ ಬೇಕು. ಡೆಲ್ಲಿ ಅವ್ರು ಯಾಕೆ ಹರ್ಷದೀಪ್ ನ ತಗೊಂಡು ಕ್ಯಾಪ್ಟನ್ ಮಾಡಬಾರ್ದು? ಹರ್ಷದೀಪ್ ಟೂ ಅರ್ಲಿ ಫಾರ್ ಕ್ಯಾಪ್ಟನ್ ಅನ್ಸ್ತಾ ಇದೆ. ಲೈಕ್ ಇನ್ ಕೇಸ್ ನೆಕ್ಸ್ಟ್ ಅದಾಗಲ್ಲ 3 years ಗೆ. ಬಟ್ ಶ್ರೇಯಸ್ ಅಯ್ಯರ್ನ ಕಂಪೇರ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಇಸ್ ವೇ ಬೆಟರ್ ಆಸ್ ಕ್ಯಾಪ್ಟನ್. ಹರ್ಷದೀಪ್ ನ ಇವಾಗ ಹೊಸ ಟೀಮ್ ತಗೊಂಡು ಕ್ಯಾಪ್ಟನ್ ಮಾಡೋದಕ್ಕಿಂತ ಶ್ರೇಯಸ್ ಅಯ್ಯರ್ ಮುಂಚೆ ಡೆಲ್ಲಿಗೆ ಆಡಿದ್ದಾರೆ. ಹೌದು. ಡೆಲ್ಲಿ ಫ್ಲೇವರ್ ಒಂಚೂರು ಇರುತ್ತೆ. ಆಮೇಲೆ ಹರ್ಷದೀಪ್ ನ ಹೊಸ ಟೀಮಿಗೆ ತಗೊಂಡಿದ ತಕ್ಷಣ ಅವ್ರು ಹೆಂಗಿದ್ದಾರೆ, ಅವ್ರ ಟೀಮಿಗೆ ಒಕ್ಕೊಂತಾರ ಇಲ್ವಾ ಅಂತ ಗೊತ್ತಿಲ್ದೇನೆ ಕ್ಯಾಪ್ಟನ್ ಮಾಡೋದು ಕಷ್ಟನೇ. ಇವಾಗ ತಗೊಂಡ್ರು ಒಂದ್ 2 ವರ್ಷ ಗ್ರೂಮ್ ಮಾಡಿ ಮುಂದಕ್ಕೆ ನೋಡ್ಬೇಕಷ್ಟೆ. ಬಟ್ ಹರ್ಷದೀಪ್ ಇವಾಗ ಪಂಜಾಬ್ ಹತ್ರ 4 RTM ಇದೆ. 4 RTM ಅಲ್ಲಿ ಹರ್ಷದೀಪ್ RTM ಯೂಸ್ ಮಾಡ್ತಾರೆ ಅನ್ಸ್ತದೆ. ಅವ್ರು ಎಷ್ಟು 18 ಹೋಗ್ಲಿ 20 ಹೋಗ್ಲಿ, ಐ ಥಿಂಕ್ ದೇ ಯೂಸ್ RTM. 20 ಹೋಗ್ತಾರೆ ಅನ್ಸುತ್ತೆ ನನಗೆ. ಇನ್ನ ಜಾಸ್ತಿ ಹೋಗ್ಬೋದು ಅನ್ಸುತ್ತೆ. ಇಲ್ಲ 20 ವರೆಗೂ ಹೋಗಲ್ಲ. 20 ವರೆಗೂ ಹೋಗ್ಬೋದು ಅಷ್ಟೇ. ಅಂದ್ರೆ ಅವರು ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿ ಅವರು ಒಂದೇ ಇದನ್ನ ತಗೊಂಡ್ಬರ್ತಾರೆ ಟೀಮ್ಗೆ, ಲೈಕ್ ಬಾಲಿಂಗ್ ಅಷ್ಟೇ. ಸೊ ವಿತಿನ್ 18 ಈಸ್ ಓಕೆ. ಓಕೆ. ಬಟ್ ನನಗೆ ಫೀಲ್ ಆಗ್ತಾ ಇದೆ 20 ಮೇಲೆ ಹೋದ್ರೆ ಅವರು RCB ನೇ ಬೆಟ್ ಮಾಡ್ತಾರೆ. ಆಮೇಲೆ RCB ಅದೇ ಬಿಡ್ ಮಾಡ್ಬೋದು, ಬಟ್ ಫೈನಲ್ ಹೋಗೋದು ಪಂಜಾಬ್ಗೆ. RTM ಅದು ಅವ್ರು ಸ್ವಲ್ಪ ತಲೆ ಯೂಸ್ ಮಾಡಿ ಹರ್ಷದೀಪ್ ನ 18 ಗೆ ರಿಟರ್ನ್ ಮಾಡಿದ್ರೆ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು ಅನ್ಸ್ತಾ ಇದೆ. ಇವರು ಹೈಯೆಸ್ಟ್ ಪರ್ಸ್ ಯಾವಾಗ್ಲೂ ಪಂಜಾಬ್ ಅವ್ರ ತಲೆ ಅಲ್ಲಿ ಏನಿರುತ್ತೆ ಅಂದ್ರೆ ನಾವೇ ಆಪ್ಷನ್ ಅಲ್ಲಿ ಹೈಯೆಸ್ಟ್ ಪರ್ಸ್ ಹೋಗ್ಬೇಕು ಅಂತ. ಬಟ್ ಅವರು ಅಷ್ಟು ಹೈಯೆಸ್ಟ್ ಪರ್ಸ್ ಇದ್ರು ಬಟ್ ಏನ್ ನಡೀತಾ ಇರುತ್ತೆ ಅಂತ ಗೊತ್ತಾಗಲ್ಲ. ಒಳ್ಳೆ ಲಾಸ್ಟ್ ಟೈಮ್ ಅಷ್ಟು ಬಜೆಟ್ ಇದ್ರು ಅವ್ರು ಏನು ತಲೆನೇ ಯೂಸ್ ಮಾಡ್ಲಿಲ್ಲ.
ಮತ್ತೆ ಇನ್ನ ನೆಕ್ಸ್ಟ್ ಅದೇ ಶ್ರೇಯಸ್ ಅಯ್ಯರ್ಗೆ ಎಷ್ಟು ಹೋಗ್ಬೋದು? ನಾನಾದ್ರೆ ಶ್ರೇಯಸ್ ಅಯ್ಯರ್ಗೆ ವಿತಿನ್ 18 ಒಳಗೆ ಅರೌಂಡ್ 16 ಅನ್ಕೋ. ವಿಶ್ವ ನಿಂಗೆ? 15 ಹತ್ತತ್ರ. ನಾನು ಅದೇ ವಿತಿನ್ 18, ಯಾಕಂದ್ರೆ ಇವ್ರು ಇಂಡಿಯನ್ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ಮೆಟೀರಿಯಲ್ ಆಗಿರೋದ್ರಿಂದ 18 ತನಕ ಹೋಗಬಹುದು. ಓಕೆ. ಆಮೇಲೆ ಅವರು ನೆಕ್ಸ್ಟ್ ಲಾಸ್ಟ್ ಸೀಸನ್ ಏನ್ ಅಷ್ಟೊಂದು ಪವರ್ ಪರ್ಫಾರ್ಮೆನ್ಸ್ ಏನ್ ತೋರಿಸಿಲ್ಲ. ಅವರು ಆಡಿದ್ದಾರೆ, ಹೌದು. ಅಫ್ಕೋರ್ಸ್ ಗಂಭೀರ್ ಇನ್ಪುಟ್ ಇರುತ್ತೆ, ಬಟ್ ಅಂದ್ರೂ ಇವ್ರು ಲೀಡ್ ಮಾಡೋದು ಆನ್ ದಿ ಫೀಲ್ಡ್ ಇವರೇ ಅಲ್ವಾ. ಹ್ಮ್ ಸೊ ಇಮಿಡಿಯೇಟ್ ಬೌಲಿಂಗ್ ಚೇಂಜಸ್ ಆಗಿರ್ಬೋದು ಎಲ್ಲ ಆಮೇಲೆ ನೋಡಿ ಮಾಡಿದ್ದಾರೆ. ಮೇನ್ ಮ್ಯಾಟರ್ಸ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಹ್ಮ್ ಆಮೇಲೆ ಡೆಲ್ಲಿ ಕ್ಯಾಪ್ಟನ್ ಆದಾಗ ಇವರು ಪ್ಲೇ ಆಫ್ ತಗೊಂಡು ಹೋಗಿದ್ದಾರೆ ಡೆಲ್ಲಿನ. ಹ್ಮ್ ಹ್ಮ್ ಇವಾಗ ರಿಕಿ ಪಾಂಟಿಂಗ್ ಇಲ್ದೇ ಇರ್ಬೋದು, ಆದ್ರೂನು ಡೆಲ್ಲಿ ಹೋಗಬಹುದು ಹ್ಮ್ ಅಯ್ಯರ್ಗೆ. ನೆಕ್ಸ್ಟ್ ಹಾಟ್ ಸೆನ್ಸೇಷನಲ್ ರಿಷಬ್ ಪಂತ್. ನೋ ನನ್ನ ಡೌಟೆಡ್. ಪ್ರಕಾರ 23-24 ವರ್ಗೂ ಹೋಗ್ಬೋದು. 23-24 PBKS ಬಿಡ್ಡಿಂಗ್ ವಾರ್ ಬಿಟ್ವೀನ್ PBKS ಅಂಡ್ RCB ಅಷ್ಟೇ ಅಷ್ಟೇ ಇದೇ ಆಗೋದು. CSK ಬರ್ಬೋದು. CSK ಅದೇ ಅಷ್ಟೊಂದು ಕೊಡಲ್ಲ. ಮಧ್ಯದಲ್ಲಿ ಬರ್ತಾರೆ, ಮಧ್ಯದಲ್ಲಿ ಹಿಂಗ್ ಬಂದ್ ಹಿಂಗ್ ಹೋಗ್ತಾರೆ ಹ್ಮ್ ಸುಮ್ನೆ ಅವ್ರದೊಂದ್ 2 ಬಿಟ್ ಜಾಸ್ತಿ ಮಾಡಕ್. ಹ್ಮ್ ಡೆಲ್ಲಿ ಮತ್ತೆ ಹಿಂಗ್ ಎತ್ಬೋದಾ ಅವರು ರಿಷಬ್ ಪಂತ್ಗೆ? ಇಲ್ಲ, ಚಾನ್ಸೇ ಇಲ್ಲ. ಬೋಡಮ್ಮ ಇದ್ದಾರಾ? ನೀವು ನೋಡಿದಿರಲ್ಲ, ಮಿನಿ ಆಕ್ಷನ್ ಅಲ್ಲಿ ನೋಡಿದಿರಲ್ಲ ಡೆಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ. ಸುಮ್ನೆ ಪ್ರೈಸ್ ಜಾಸ್ತಿ ಮಾಡ್ಕೊಂಡು ಹಾ ಹೋಗ್ತಾ ಇರ್ತಾರೆ, ಆಮೇಲೆ ಯಾವ್ದೋ ಒಂದ್ ಟೀಮ್ ತಗೊಂತಾರೆ. ಒಬ್ರು ಅಂಕಲ್ ಹ್ಮ್ ಕೂತಿರ್ತಾರಲ್ಲ ಬಾಡ್ಲಿ. ಅವನೇ. ಅವನಿದ್ರೆ ರೈಸ್ ಮಾಡ್ತಾನೆ. ಹಾ ಅದೇ. ಸೊ ರಿಷಬ್ ಪಂತ್ 25 ಹೋಗ್ಬೋದಾ? ಹ್ಮ್ ನಾನು ಒಪ್ಕೊಂತೀನಿ. 25 ಒಳಗೆ ಒಟ್ಟು. 2 PBKS ಅಂತ ಹೇಳ್ತಿದ್ದೀರಾ. ಹೌದು. ಸೊ ಈ ತರ ಇವರು 25 PBKS ಕನ್ನೋರು ಹೋಗ್ಬಿಟ್ರೆ RCBಗೆ KL ರಾಹುಲ್ ನ ತಗೊಳಕ್ ಈಸಿ ಆಗ್ಬಿಡುತ್ತೆ ಇನ್ನ. ಹ್ಮ್ ಡೆಫಿನೆಟ್ಲಿ ಹೌದು. ಯಾಕಂದ್ರೆ ಇವಾಗ ಈಗ 110 ಇದೆ, ಸೊ 25 ಅಲ್ಲೇ ಹೋಗ್ಬಿಟ್ರೆ ಇಟ್ ವಿಲ್ ಬಿ 85 and 83 ವಿತ್ RCB. ಹ್ಮ್ ಹ್ಮ್ ನನಗೆ ಎಲ್ಲೋ ಫೀಲ್ ಆಗ್ತದೆ, ಈ ರಿಷಬ್ ಪಂಟ್ RCB ಗೆ ಹೋಗ್ತಾನೆ ಇಲ್ಲ PBKS ಗೆ ಹೋಗ್ತಾನೆ. ಇವಾಗ ರಿಷಬ್ ಪಂಟ್ PBKS ಗೆ ಹೋದ್ರೆ KL ರಾಹುಲ್ ಫಿಕ್ಸ್ RCB. ಯಾಕಂದ್ರೆ KL ರಾಹುಲ್ ನ ಐ ಥಿಂಕ್ ಪಂಜಾಬ್ ಮತ್ತೆ ನೋಡೋದ್ ಡೌಟ್ ಅನ್ಸ್ತಾ ಇದೆ. ಹೌದು, ಯಾಕಂದ್ರೆ ಅವ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ರೆಡಿ ಇದ್ರು, ಅವರು ನೋಡಿದ್ದಾರೆ ಹೇಗೆ ಅವರು ಕ್ಯಾಪ್ಟನ್ಸಿ ಆಮೇಲೆ ಮಾಡ್ತಾರೆ. KL ರಾಹುಲ್ ಚೆನ್ನಾಗ್ ಆಡಿರೋದು ಕೂಡ ಪಂಜಾಬ್ಗೆನೆ ಕಂಪೇರ್ಡ್ ಟು ಹ್ಮ್ LSG. ಹೌದು. ಅವ್ರ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಬಂದಿದ್ದು ಅಲ್ಲೇ. ಹ್ಮ್ ಹೈಯೆಸ್ಟ್ ಸ್ಕೋರ್ ಬಂದಿರೋದು ಅಲ್ಲೇ 132. 132. ಬಟ್ ಮತ್ತೆ ಹೋಗೋದ್ ಡೌಟೆ. ಸೊ ಹೌದು. KL ರಾಹುಲ್ ಆಮೇಲೆ ಬರೋಣ. ನೆಕ್ಸ್ಟ್ ಕಗಿಸೋ ರಬಾಡ. ಇವ್ರನ್ನು ಪಂಜಾಬ್ ಅವ್ರಿಗೆ ಬಿಟ್ಟಿರೋದು. RCB ಹ್ಮ್ ಬರ್ಬೋದು ಬ್ರೋ. ರಬಾಡನ ಹ್ಮ್ ರಬಾಡ ಟ್ರೈ ಮಾಡ್ತಾರೆ RCB. ನನಗೇನೋ CSK ಹೋಗ್ತಾರೆ ಅನ್ಸುತ್ತೆ. ಮುಸ್ತಫಿಜುರ್ನ ಬೇರೆ ಇದು ಬಿಟ್ಟಿದ್ದಾರೆ ಒಳ್ಳೆ CSK. bet. ಯಾಕಂದ್ರೆ ಚೆನ್ನೈ ಪಿಚ್ಗೆ ಇವರು ಓಕೆ ಒಕ್ಕೋಬಹುದು ಆರಾಮಾಗಿ. ಹ್ಮ್ ಬ್ರೋ ಬಟ್ ಆದ್ರೆ ನೀನು ಬೆಂಗಳೂರು ಪಿಚ್ಗೆ ಆಗಲ್ಲ ಅನ್ಸುತ್ತೆ. ABD ತುಂಬಾ ಸಲ ಹೇಳ್ದಲ್ಲ, ಚಾಲ್ ಮತ್ತೆ ಆ ರಬಾಡ ಕಡೆ ನೋಡ್ಬೇಕು RCB ಅಂತ. ಅದೇ ನೋಡ್ಬೇಕು, ಬಟ್ ಇವ್ರ ಮೋಬಟ್ ಈ ಸತಿ ನೋಡೋದ್ ಪ್ರಕಾರ ಬೆಂಗಳೂರು ಪಿಚ್ ನ ತಲೆಯಲ್ಲಿ ಇಟ್ಕೊಂಡೇ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡೋದು. ಹೌದು, ಯಾಕಂದ್ರೆ ಹೋಮ್ ಮ್ಯಾಚಸ್ ಇದಾವಲ್ಲ, ಈ 7 ಹೋಮ್ ಸೊ ಮ್ಯಾಚಸ್. ಬೆಂಗಳೂರಲ್ಲಿ ಏನು ಅಷ್ಟು ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಲೈಕ್ ಹ್ಮ್ ಇಲ್ಲಿ ಹಿಟ್ ದ ಡೆಕ್ ಮಾಡಿದ್ರೆ ಆ ಬೌನ್ಸ್ ಸೀಮ್ ಇದಕ್ಕೇನೆ 6-4 ಹೋಗ್ತಾ ಇರ್ತವೆ. ಹೌದು, ಯಾಕಂದ್ರೆ ಅವರು ಸೌತ್ ಆಫ್ರಿಕಾದಲ್ಲಿ ಆಡೋದೇ ಬೌನ್ಸ್ ವಿಕೆಟ್ಸ್ ಅಲ್ಲಿ. ಹ್ಮ್ ಆಮೇಲೆ ಚಿನ್ನಸ್ವಾಮಿ ಚಿಕ್ಕ ಗ್ರೌಂಡ್ ಟಚ್ ಆದ್ರೆ ಸೌತ್ ಆಚೆ. ಆಫ್ರಿಕಾದಲ್ಲಿ ಮಾಡಿ ಅವರು ಹಿಟ್ ದ ಡೆಕ್ ಬೌಲರ್ ಆಗಿದ್ದಾರೆ. ಹ್ಮ್ ಸೊ ಅಲ್ಲಿ ಸೀಮಿಂಗ್ ಕಂಡೀಷನ್ ಇದ್ದಾಗ ಹೆಲ್ಪ್ ಆಗುತ್ತೆ, ಲೈಕ್ ಸಮಥಿಂಗ್ ಲೈಕ್ ಇಡನ್ ಗಾರ್ಡನ್ಸ್. ಈಡನ್ ಗಾರ್ಡನ್ಸ್ ಅಲ್ಲಿ ಆಗುತ್ತೆ. ಮುಂಬೈ. ಆ ತರ ಗ್ರೌಂಡ್ ಅಲ್ಲಿ ಈ ಮೇ ಬಿ ಅ ಗುಡ್ ಪಿಕ್. ಬಟ್ RCB ಚಿನ್ನಸ್ವಾಮಿಲಿ ಹೋಗೋದ್ ಡೌಟೆ. ಹೌದು. ಇವ್ರಿಗೆ ಎಷ್ಟು ಇವ್ರೊಂದ್ ಕೊಡ್ತೀಯಪ್ಪ? ಎಷ್ಟಕ್ಕೆ ಹೋಗ್ಬೋದು? 8 crores. 8. ಓಕೆ, ವಿಶ್ವ ನಿಂದು? 8 to 10.
ಸೇಮ್ ನಂದು ನಾನು ಏಟ್ ವಿತಿನ್ ಒಳಗೆ 10. ನಾನು ಏಟ್ ಒಳಗೆ 8 ಮೇಲ್ ಹೋದ್ರೆ ನಾನು ತಗೊಳಲ್ಲ. ಹ್ಮ್ ಬ್ರೋ ಯಾವ ಟೀಮ್ ಅವರು ತಗೋಬಹುದು? ಅಲ್ಲ ಲಕ್ನೋ ಅವ್ರು ನೋಡು, ರವಿ ಬಿಷ್ಣೋಯ್ ಮತ್ತೆ ಮಯಾಂಕ್ ಯಾದವ್ಗೆನೆ 11 ಕ್ರೋರ್ಸ್ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ರಿಟೈನ್ ಮಾಡ್ಕೊಳಕ್ಕೆ. ಬಟ್ ಹ್ಮ್ ಅದು ಇಂಡಿಯನ್ ಫ್ಲೇವರ್ ಹೋಗುತ್ತೆ. ಅದು ಇಂಡಿಯನ್ಸ್ ನ ಸಿ ನೀನು ಶೋರ್ ಶಾಟ್ 11 ಆಡಿಸ್ಬೋದು. ಹ್ಮ್ ಫಾರಿನ್ ಪ್ಲೇಯರ್ಸ್ ಅಂದ್ರೆ ರಿಟೆನ್ಷನ್ ಹಾ ರಿಟೆನ್ಷನ್ ಸ್ಟ್ರಾಟಜಿನೇ ಬೇರೆ, ಆಪ್ಷನ್ ಅಲ್ಲಿ ಅವರು ಪಿಕ್ ಮಾಡೋದ ಡೈನಾಮಿಕ್ಸ್ ಬೇರೆ ಇರುತ್ತೆ. ಹ್ಮ್. ಇಲ್ಲ ಬ್ರೋ, ಆಮೇಲೆ ಅದೇ ಸುಮನ್ ನಿನಗೆ ಅನ್ಸುತ್ತಾ ರವಿ ಬಿಷ್ಣೋಯ್ ಮತ್ತೆ ಮಯಾಂಕ್ 11 ಕ್ರೋರ್ಸ್ ಕೊಡ್ಬೋದಂತ ಆಪ್ಷನ್ ಬಂದಿದ್ರೆ? ರವಿ ಬಿಷ್ಣೋಯ್ ವುಡ್ ಹ್ಯಾವ್ ಗಾನ್. ಯಾಕಂದ್ರೆ ಹೌದಾ? ಎಷ್ಟೊಂದು ಟೀಮ್ಗೆ ಸ್ಪಿನ್ನರ್ಸ್ ಅವಶ್ಯಕತೆ ಇದೆ. ಸರಿ, ಮಯಾಂಕ್ ಮಯಾಂಕ್ ಒಂದ್ 6 to 7 ಓವರ್ ಅನ್ಸುತ್ತೆ. ಯಾಕಂದ್ರೆ ಲೆವೆನ್ ಅವ್ರು ಇನ್ನೂ ಕ್ರೋರ್ಸ್ ಗ್ರೂಮ್ ಕೊಟ್ಟಿದ್ದಾರೆ ಆಗಿಲ್ಲ. ಮಯಾಂಕ್. ಆಮೇಲೆ ಅವ್ರು ಇಂಜುರಿ ಪ್ರೋನ್ ಆಗಿರೋದ್ರಿಂದ ಹ್ಮ್ 11 ಜಾಸ್ತಿನೇ ಆಯ್ತು ಅನ್ಸುತ್ತೆ. ಲಾಸ್ಟ್ ಸೀಸನ್ ಕೂಡ 3 ಮ್ಯಾಚ್ ಆಡಿದವರು. ಹ್ಮ್ ಹೌದು. ನೆಕ್ಸ್ಟ್ ಏನೋ ನಂಬಿಕೆ ಇಟ್ಟು ಗ್ರೂಮ್ ಮಾಡೋಣ ಅಂತ ಇದ್ದಾರೆ. ನೋಡೋಣ ಈ ಸತಿ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ. ರಬಾಡ ಯಾವ ಟೀಮ್ಗೆ ಹೋಗ್ಬೋದು? CSK. RCB. RCB ನನ್ನ ಪ್ರಕಾರ ಈ ಮೇ ಗೋ ಫಾರ್ ಕೋಲ್ಕತಾ. ಓಕೆ, ಓಕೆ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಹರ್ಷದೀಪ್ ಬಗ್ಗೆ ಆಗಲೇ ಸ್ವಲ್ಪ ಮಾತಾಡಿದ್ವಿ. ಹಾ, ಬಟ್ ಸುಮ್ನೆ ಹಂಗೆ ಹೇಳ್ಬೇಕು ಅಂದ್ರೆ RT ಅಂತೂ BBK's ಹೋಗ್ತಾರಪ್ಪ. ಹೌದು, ಅದೇ ವಿತಿನ್ 20 to 18. ಹ್ಮ್ ಸೇಮ್. ಇವ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕಿಲ್ಲ ಈಗ. ನೆಕ್ಸ್ಟ್ ಮಿಚೆಲ್ ಸ್ಟಾರ್ಕ್, ಹೈಯೆಸ್ಟ್ ಮನಿ ಟೇಕರ್ ಲಾಸ್ಟ್ ಟೈಮ್. ಹ್ಮ್ ವಿಕೆಟ್ ಟೇಕರ್ ಬಗ್ಗೆ ಈ ಆಮೇಲೆ ಬರೋಣ, ಮನಿ ಟೇಕರ್ ಬಗ್ಗೆ ಮಾತಾಡೋಣ. ಈ ಸೀಸನ್ ಅಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇರಲ್ಲ ಸ್ಟಾರ್ಕಿಂಗ್, ಲಾಸ್ಟ್ ಸೀಸನ್ ತರ. ಇಲ್ಲ ಆಕ್ಷನ್ ಡೈನಾಮಿಕ್ಸ್ ಹಂಗೆ. ಮಿನಿ ಆಕ್ಷನ್ ಅಲ್ಲಿ ಹೈಯೆಸ್ಟ್ ಹೋಗ್ಬೋದು, ಬಟ್ ಮೆಗಾ ಆಕ್ಷನ್ ಅಲ್ಲಿ ಕಷ್ಟನೇ. ಮತ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ 24 ಕ್ರೋರ್ಸ್ ವರ್ಗೂ ಹೋಗಿದ್ರಲ್ಲ. ಪಂಜಾಬ್ ಅವ್ರು ಕೂಡ ಆಲ್ಮೋಸ್ಟ್ ಸಮಥಿಂಗ್ 44 ಕ್ರೋರ್ಸ್ ನಿಯರ್ ತಾನೇ ಇದ್ದು ಪರ್ಸ್ ಅವಾಗ್ಲೇ ಮಿನಿ ಆಕ್ಷನ್ಗೆನೆ. ಹ್ಮ್ ಈ ಸತಿ ಮುಂಬೈ ಅವರು ಮೆಗಾ ಆಕ್ಷನ್ ಅಲ್ಲೇ 45 ಇಟ್ಕೊಂಡಿದ್ದಾರೆ. ಹ್ಮ್ ಅವ್ರು ಇನ್ನೆಸ್ಟ್ ಪ್ಲೇಯರ್ಸ್ ತಗೋಬೇಕು. ಸೊ ಈ ಮೆಗಾ ಆಕ್ಷನ್ ಅಲ್ಲಿ ಒಂದ್ 2 ಪ್ಲೇಯರ್ಸ್ 20 ಹತ್ರ ಹೋಗೋದ್ ಅಷ್ಟೇ ಅನ್ಸ್ತಾ ಇದೆ. 2 to 3 ಪ್ಲೇಯರ್ಸ್, ಜಾಸ್ತಿ ಜನ ಹೋಗೋದು ಡೌಟ್. ಸೊ ಸ್ಟಾರ್ಕ್ ಮೇ ಬಿ ನನ್ನ ಪ್ರಕಾರ ವಿತಿನ್ 15, 13, 12, 14 ಆತರ ಹೋಗ್ಬೋದು. ನಂಗೊಂದು ಹೇಳು, ಸ್ಟಾರ್ಕ್ ದಿನೇಶ್ ಕಾರ್ತಿಕ್ ಅಂಡರ್ ಕ್ಯಾಪ್ಟನ್ಸಿ ಆಡಿದ್ರ KKRಗೆ? ಇಲ್ಲ KKR ಆಡಿದ್ದೆ ಒಂದ್ಸತಿ ಲಾಸ್ಟ್ ಟೈಮ್. ಒಂದೇ ಲಾಸ್ಟ್ ಟೈಮ್ ಇಲ್ಲ ಅಷ್ಟೇ ಆಡಿದ್ರು. ಇಲ್ಲ ಮುಂಚೆ ಯಾವಾಗ್ಲೂ ಅದಕ್ ಮುಂಚೆ KKRಗೆ ಆಡಿದ್ರು. ಇಲ್ಲ RCB. ಓಕೆ, ದಿನೇಶ್ ಹಂಗಿದ್ರೆ ಕಾರ್ತಿಕ್ KKR ಬಂದಂತೂ ಇಲ್ಲ ಬಿಡು. ಮಿಚೆಲ್ ಸ್ಟಾರ್ಕ್ RCB ಯಾಕೆ ನೋಡಬಾರ್ದು ನಾನು ಹೇಳ್ತೀನಿ. ನೋಡ್ಬಹುದು, ಯಾಕಂದ್ರೆ ಮುಂಚೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ RCB ಚಿನ್ನಸ್ವಾಮಿಲೇನೆ. ಆಮೇಲೆ ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಮಿಚೆಲ್ ಸ್ಟಾರ್ಕ್ ಅವರು ಒಂಥರ ಗೇಮ್ ಚೇಂಜರ್, ಗೇಮ್ ಲೈಕ್ ವಿನ್ ಆಗ್ಬೇಕು ಅನ್ನೋ ಸಿಚುಯೇಷನ್ ಇದ್ದಾಗ ಅವ್ರು ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಯಾಕೆ ಅವರು ಫೈನಲ್ ಅಲ್ಲಿ ಮಾತ್ರ ಚೆನ್ನಾಗ್ ಮಾಡ್ತಂತ ನಮಗ್ ಅನ್ಸ್ತು ಅಂದ್ರೆ, ಅವ್ರು ಥ್ರೂ ಔಟ್ ದ ಟೂರ್ನಿಮೆಂಟ್ ಆ ಟೀಮ್ ಸಖತ್ತಾಗಿ ಬಂದಿದೆ ಲಾಸ್ಟ್ ಟೈಮ್ KKR. ಸೊ ಈ ಮಿಚೆಲ್ ಸ್ಟಾರ್ಕ್ ಮಾಡಿರೋ ಬೌಲಿಂಗ್ ಎಲ್ಲ ಓವರ್ ಶೇಡೋ ಆಗಿದೆ ಅಂತ ಅನ್ಸಿರ್ಬೋದು. ಆದ್ರೆ ಫೈನಲ್ ಅಲ್ಲಿ ಬೇಕಾಗಿರೋ ಟೈಮ್ ಅಲ್ಲಿ ಹೆಡ್ ವಿಕೆಟ್ ತೆಕ್ಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರು. ಸೊ ಇವರು ಪರ್ಫಾರ್ಮ್ ಮಾಡ್ಬೇಕಾಗಿರೋ ಟೈಮಲ್ಲಿ ಮಾಡೇ ಮಾಡ್ತಾರೆ. ಆಮೇಲೆ ಚಿನ್ನಸ್ವಾಮಿ ಆಡಿರೋದ್ರಿಂದ ಇವ್ರಿಗೆ ಹೆಂಗೆ ಯಾವ್ಯಾವ ಲೆಂತ್ ಹೊಡಿಬೇಕಂತ ಗೊತ್ತಿರುತ್ತೆ ಚೆನ್ನಾಗಿ. ಅಂಡ್ ಇವ್ರು ಬಂದ್ರೆ ಪವರ್ ಪ್ಲೇ ಸಾರ್ಟೆಡ್, ಡೆತ್ ಆಲ್ಮೋಸ್ಟ್ ಸಾರ್ಟೆಡ್. ಹೌದು, ಯಾಕಂದ್ರೆ ಎಷ್ಟೇ ಆಡಿದ್ದಾರೆ ಆಲ್ರೆಡಿ. ಸೊ ನಾನು RCB ತರ್ತೀನಪ್ಪ. ವಿಶ್ವ, ನಿನ್ಗೆ ಯಾವ ಟೀಮ್ಗೆ ಹೋಗ್ಬೋದು? ಟೀಮ್ ಗೊತ್ತಿಲ್ಲ, RCB ಅನ್ಕೋತೀನಿ. ಪ್ರೈಸ್ 12 to 15 ಮಧ್ಯ. 12 to 15 ನಾನು RCB ಹೋಗ್ಬೇಕಂತ ಹೇಳ್ತೀನಿ. 12 and above ಹೋಗ್ತಾರೆ. ಸೊ ಇವ್ರು ಇಷ್ಟ ಜನದಲ್ಲಿ ಎಷ್ಟು ಜನ ನೀವು RCB ತರಕ್ಕೆ ಇದ್ ಮಾಡ್ತೀರಾ, ಟ್ರೈ ಮಾಡ್ತೀರಾ? ಬಟ್ಲರ್ ಅಂಡ್ ಸ್ಟಾರ್ಕ್. ಸೇಮ್.
ನಾನು ಬಟ್ಲರು ಕೃಷ್ಣ ಸ್ಟಾರ್ಕು ನಿಂಗೆ? ರಬಾಡ ಅನ್ಕೋತೀನಿ. ಓಕೆ. 3 ಜನ ಸಿಗ್ತಾರೆ ಅನ್ಸುತ್ತಾ ನಿಂಗೆ? ಇಲ್ಲ ರಬಾಡ ಇಲ್ಲ ಸ್ಟಾರ್ಕ್. ಅಲ್ಲ 3 ಜನ ಸಿಗಲ್ಲ, ಒಬ್ರು ಸಿಗೋದು ಡೌಟೇ, ಬಟ್ ಬಿಡ್ ಅಂತೂ ಮಾಡ್ತಾರಾ? ಹೌದು. ಹೌದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನೆಕ್ಸ್ಟ್ ಸೆಟ್ಗೆ ಇನ್ನೊಂದು ವಿಡಿಯೋ ಬಿಡ್ತೀವಿ, ಕಾಯ್ತಾ ಇರಿ. ಬಾಯ್, ಟಾಟಾ.